ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ. ನಾನು ಸುಚಿತ್ರಾ. ಇವತ್ತು ನಾವಿದ್ದೀವಿ ಸಾವಿರಾರು ವರ್ಷಗಳ ಇತಿಹಾಸ ಇರುವ ಹಾಗೇನೆ ಹೊಯ್ಸಳರ ಕಾಲದ ದೇವಸ್ಥಾನದಲ್ಲಿ. ವಿಪರ್ಯಾಸ ಅಂದರೆ ಈ ದೇವಸ್ಥಾನದ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಹಾಗಿದ್ರೆ ಈ ದೇವಸ್ಥಾನ ಯಾವುದು, ಇದರ ಹಿನ್ನೆಲೆ ಏನು, ಇದು ಎಲ್ಲಿರೋದು, ಬನ್ನಿ ನೋಡ್ಕೊಬರೋಣ. ಹಳೆಬೀಡು ಬೇಲೂರು ಎಂಬ ಹೊಯ್ಸಳ ಶಿಲ್ಪ ಪರಂಪರೆಯ ಹೃದಯ ಭಾಗದಲ್ಲಿ ಪ್ರವಾಸಿಗರ ಗದ್ದಲದಿಂದ ದೂರವಾಗಿ ಒಂದು ದೇವಾಲಯ ಮೌನವಾಗಿ ನಿಂತಿದೆ. ಅದು ಚಟಚಟನಹಳ್ಳಿಯ ಚಟ್ಟೇಶ್ವರ ದೇವಾಲಯ. ಇಲ್ಲಿ ಕಲ್ಲುಗಳು ಅಲಂಕಾರಕ್ಕಾಗಿ ಮಾತನಾಡುವುದಿಲ್ಲ. ಅವು ಕಾಲ, ಧರ್ಮ ಮತ್ತು ಸಹಿಷ್ಣುತೆಯ ಕಥೆಯನ್ನ ಮೌನವಾಗಿ ಹೇಳುತ್ತವೆ. ಧರ್ಮ ನಿರ್ಮಿಸುವ ರಾಜಕೀಯ ಕಟ್ಟುವ ಧರ್ಮ. ಕ್ರಿಸ್ತಶಕ 1200ರಲ್ಲಿ ಹೊಯ್ಸಳ ಅರಸ 2ನೇ ವೀರ ಬಲ್ಲಾಳರ ಆಳ್ವಿಕೆ. ಈ ಕಾಲಘಟ್ಟದಲ್ಲಿ ಧರ್ಮವು ಕೇವಲ ಆಧ್ಯಾತ್ಮಿಕ ಅನುಭವವಲ್ಲ, ಅದು ಆಡಳಿತದ ಒಂದು ಅಂಗವೂ ಆಗಿತ್ತು. ಸೇನಾಧಿಕಾರಿಯಾಗಿದ್ದ ಚಟ್ಟ ದಂಡನಾಯಕ ತನ್ನ ಭಕ್ತಿ ಮತ್ತು ಅಧಿಕಾರವನ್ನ ಶಿಲ್ಪದ ಮೂಲಕ ಶಾಶ್ವತಗೊಳಿಸಿದನು. ಆದ್ದರಿಂದಲೇ ಚಟ್ಟೇಶ್ವರ ಎಂಬ ಹೆಸರು ಇತಿಹಾಸದ ಪುಟದಲ್ಲಿ ಉಳಿಯಿತು. ಇದು ವ್ಯಕ್ತಿ ಪೂಜೆಯಲ್ಲ, ಇದು ಆ ಕಾಲದ ಅಧಿಕಾರಿಗಳ ಸಾಮಾಜಿಕ ಹೊಣೆಗಾರಿಕೆಯ ಸಂಕೇತ. ಜನರ ನಡುವೆ ತನ್ನ ಸ್ಥಾನವನ್ನ ದೇವಾಲಯದ ಮೂಲಕ ಸ್ಥಾಪಿಸುವುದು, ಆದರೆ ದೇವರನ್ನ ಕೇಂದ್ರವಾಗಿಟ್ಟುಕೊಂಡು. ಇದು ಹೊಯ್ಸಳ ಯುಗದ ವಿಶಿಷ್ಟ ಲಕ್ಷಣ. ದೇವರುಗಳು ಒಂದು ತತ್ವ. ಚಟ್ಟೇಶ್ವರ ದೇವಾಲಯದ ಅತ್ಯಂತ ಮಹತ್ವದ ವಿಶಿಷ್ಟವೆಂದರೆ ಅದರ ತ್ರಿಕೂಟ ವಿನ್ಯಾಸ. ಶಿವ, ವಿಷ್ಣು ಮತ್ತು ಸೂರ್ಯ 3 ಭಿನ್ನ ಸಂಪ್ರದಾಯಗಳ ದೇವರುಗಳು ಒಂದೇ ವಾಸ್ತುಗರ್ಭದಲ್ಲಿ ನೆಲೆಸಿದ್ದಾರೆ. ಇದು ಕೇವಲ ವಾಸ್ತುಶಿಲ್ಪದ ಆಯ್ಕೆಯಲ್ಲ, ಇದು ಸಮಾಜದ ಒಳಗಿದ್ದ ಧಾರ್ಮಿಕ ಸಮನ್ವಯದ ಘೋಷಣೆ. ವಿಭಜನೆಗಿಂತ ಒಗ್ಗಟ್ಟು ಎಂಬ ಸಂದೇಶವನ್ನ ಕಲ್ಲಿನ ಮೂಲಕ ಸಾರಿದಂತೆ ಕಾಣುತ್ತದೆ. ಇಂದು ನಾವು ಸರ್ವಧರ್ಮ ಸಮಭಾವ ಎಂದು ಕರೆಯುವುದನ್ನು ಹೊಯ್ಸಳರು ಶತಮಾನಗಳ ಹಿಂದೆಯೇ ಅನುಷ್ಠಾನಕ್ಕೆ ತಂದಿದ್ದರು ಎಂಬುದಕ್ಕೆ ಚಟ್ಟೇಶ್ವರವೇ ಸಾಕ್ಷಿ. ನನಗೆ ಗೊತ್ತಿರೋ ಹಾಗೆ ಇದು ತ್ರಿಕೂಟಾಚಲ ಅಂದರೆ ತ್ರಿಮೂರ್ತಿಗಳ ಒಂದು ದೇವಸ್ಥಾನ. ಇದು ರಾಜ ವಿಷ್ಣುವರ್ಧನನ ಕಾಲದಲ್ಲಿ ಈ ದೇವಸ್ಥಾನದ ಈ ಪ್ರಾಂತ್ಯದ ಒಬ್ಬ ಪಾಳ್ಯಗಾರನ ಹೆಸರು ಚಟ್ಟನಾಯಕ ಅಂತ. ಆ ಚಟ್ಟನಾಯಕನ ಕಾಲದಲ್ಲಿ ನಿರ್ಮಾಣಗೊಂಡ ಇದು ದೇವಸ್ಥಾನಕ್ಕೆ ಚಟ್ಟೇಶ್ವರ ಅಂತ ಹೆಸರು ಬಂದಿದೆ. ತ್ರಿಕೂಟಾಚಲ ಅಂದರೆ ಈ ಸುತ್ತ ಯಾವುದೇ ಹಳ್ಳಿಗಳಲ್ಲೂ ಈ ತ್ರಿಕೂಟಾಚಲ ದೇವಸ್ಥಾನ ಇಲ್ಲ. 3 ಗೋಪುರದ್ದು ಈ ದೇವಸ್ಥಾನದ ಅಪರೂಪವಾದ ದೇವಸ್ಥಾನ. ಇದು ಇತ್ತೀಚೆಗೆ 1918ನೇ ಇಸವಿನಲ್ಲಿ ಪುನರ್ನಿರ್ಮಾಣ ಆಯಿತು. ಎಲ್ಲ ಬಿದ್ದು ಯಾರು ನೋಡೋರಿಲ್ಲದೆ ಕೇಳೋರಿಲ್ದಲೇ ಹೀಗಾಗಿ ಬರೀ ಅರ್ಚಕರೊಬ್ಬರು ಬರೋರು, ಪೂಜೆ ಹಾಕೋರು, ಹೋಗೋರು. ಇದರ ಬಗ್ಗೆ ಇತಿಹಾಸ ತಿಳ್ಕೊಂಡಿರೋರೇ ಇಲ್ಲ. ಇದಕ್ಕೆ ಈ ಗ್ರಾಮಕ್ಕೆ ಗಂಗಾಧರಪುರ ಅಂಥೇಳಿ ಪುನರ್ನಾಮಕರಣ ಆಗಿತ್ತು. ಅದು ಪ್ರಬುದ್ಧಮಾನಕ್ಕೆ ಬರಲೇ ಇಲ್ಲ. ಚಟ್ಟಹಳ್ಳಿ ಅಂತಲೇ ಮುಂದುವರಿತು. ಇದು ಒಂದು ಕಂದಾಯ ಗ್ರಾಮವಾಗಿ.
ಹಾಗಾಗಿ ಇದು ಚಟ್ಚಟ್ಟಿಹಳ್ಳಿ. ಈ ದೇವಸ್ಥಾನದ ಹೆಸರೇ ಚಟ್ಟೇಶ್ವರ. ಆ ಚಟ್ಟೇಶ್ವರ ಅನ್ನೋದಕ್ಕೆ ಚಟ್ಚಟ್ಟಿಹಳ್ಳಿ ಅಂತ ಒಂದು ಹೆಸರು ಬಂದಿದೆ. ಅಲಂಕಾರವಿಲ್ಲದ ಶಿಲ್ಪದ ಗಂಭೀರತೆ. ಹಳೆಬೀಡು ಮತ್ತು ಬೇಲೂರು ದೇವಾಲಯಗಳಲ್ಲಿ ಕಾಣುವ ಶಿಲ್ಪಗಳ ವೈಭವ ಇಲ್ಲಿ ಕಾಣುವುದಿಲ್ಲ. ಆದರೆ ಅದೇ ಇದರ ಶಕ್ತಿ. ಹೊರ ಗೋಡೆಗಳ ಮೇಲೆ ನಿಯಮಿತ ಅಂತರದಲ್ಲಿ ನಿಂತಿರುವ ಲಸ್ಟರ್ಗಳು ಶಿಲ್ಪಿಯ ಸಂಯಮವನ್ನು ಪ್ರತಿಬಿಂಬಿಸುತ್ತವೆ. ಇದು ಹೊಯ್ಸಳ ವಾಸ್ತುಶಿಲ್ಪದ ಮತ್ತೊಂದು ಮುಖ. ಸೌಂದರ್ಯವು ಅಲಂಕಾರದಲ್ಲ, ಸಮತೋಲನದಲ್ಲಿದೆ ಎಂಬ ತತ್ವದ ಪ್ರತಿಪಾದನೆ. ಭಕ್ತರ ಕೂಟಕ್ಕಿಂತಲೂ ಚಿಂತನೆಯ ಸ್ಥಳದಂತೆ ಭಾಸವಾಗುತ್ತದೆ. ಲ್ಯಾಟ್ ತಿರುಗಿಸಿದ ಕಂಬಗಳು, ಪ್ಯಾರಾಪೆಟ್ ಗೋಡೆಗಳು ಇವೆಲ್ಲವೂ ಹೊರಗಿನ ಜಗತ್ತನ್ನ ನಿಧಾನವಾಗಿ ಹಿಂದೆ ತಳ್ಳುತ್ತಾ ಭಕ್ತನನ್ನ ಒಳಗಿನ ಯಾನಕ್ಕೆ ಕರೆದುಕೊಂಡು ಹೋಗುತ್ತದೆ. ನವರಂಗವು ದೇವಾಲಯದ ಹೃದಯವಾದರೆ ಗರ್ಭಗುಡಿ ಅದರ ಆತ್ಮ. ವೇಸರ ಶಿಖರ ಸಂಸ್ಕೃತಿಗಳ ಸಂಗಮ. ಚಟ್ಟೇಶ್ವರ ದೇವಾಲಯದ ಶಿಖರವು ವೇಸರ ಶೈಲಿಯಲ್ಲಿ ನಿರ್ಮಿತವಾಗಿದೆ. ಇದು ದ್ರಾವಿಡ ಮತ್ತು ನಾಗರ ಶೈಲಿಗಳ ಸಂಗಮ. ಇದು ಸಹ ಹೊಯ್ಸಳರ ಚಿಂತನೆಯ ಪ್ರತೀಕವೇ. ವಿಭಿನ್ನ ಸಂಸ್ಕೃತಿಗಳನ್ನು ವಿರೋಧಿಸುವುದಲ್ಲ, ಅದನ್ನು ಸೇರಿಸಿ ಹೊಸದನ್ನು ಸೃಷ್ಟಿಸುವುದು. ವೇಸ್ಟಿಬ್ಯೂಲ್ ಮೇಲಿರುವ ಸುಖನಾಸಿ ಮುಖ್ಯ ಗೋಪುರದ ಚಿಕ್ಕ ಪ್ರತಿಬಿಂಬದಂತೆ ಕಾಣುತ್ತದೆ. ಇದು ದೇವಾಲಯದ ಶಿಲ್ಪಿಯ ಲಯವನ್ನು ಕಾಪಾಡುವ ಪ್ರಮುಖ ಅಂಶ. ಕಾಲವನ್ನ ಎದುರಿಸಿದ ಕಲ್ಲು. ಇಂದು ಈ ದೇವಾಲಯ ಕರ್ನಾಟಕ ರಾಜ್ಯ ಪುರಾತತ್ವ ಇಲಾಖೆಯ ಸಂರಕ್ಷಿತ ಸ್ಮಾರಕವಾಗಿದೆ. ಆದರೆ ಸಂರಕ್ಷಣೆ ಎಂದರೆ ಕೇವಲ ಗೋಡೆಗಳನ್ನು ಉಳಿಸುವುದಲ್ಲ, ಅದು ಸಾಂಸ್ಕೃತಿಕ ಸ್ಮೃತಿಯನ್ನ ಜೀವಂತವಾಗಿರಿಸುವ ಕೆಲಸ. ಪ್ರವಾಸಿ ಫಲಕಗಳ ಕೊರತೆ, ಮಾಹಿತಿಯ ಅಭಾವ ಇವೆಲ್ಲವೂ ಇನ್ನು ಚಿಂತನೆಯ ವಿಷಯಗಳೇ.
ನಮ್ಮ ಈ ದೇವಸ್ಥಾನದ ಪೂಜಾರರು. ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಮಾಡ್ತಾಯಿದ್ದೀವಿ. ಈಗ ನಾನು ಮಾಡ್ತಾ ಇರೋದು. ಡೈಲಿ ಪೂಜೆ ಮಾಡ್ತೀವಿ. ಮತ್ತು ಹುಣ್ಣಿಮೆ ದಿವಸ ಸಪ್ರೇಟ್ ಎಲ್ಲ ಊರರೆಲ್ಲ ಇದು ಮಾಡ್ಕೊಂಡು ರುದ್ರಾಭಿಷೇಕ ಅಭಿಷೇಕವನ್ನು ಮಾಡ್ತಾರೆ. ವಿಶೇಷ ಅಂದರೆ ಅನ್ನ ಸಂಪರ್ಣೆ ಇದಿರುತ್ತೆ. ಊರವರು ಮಾಡೋದು ಎಲ್ಲ ಊರವರೆಲ್ಲ ಸೇರಿ ಮಾಡೋದು. ಒಟ್ಟು ಒಂದು 12 ಮನೆಯವರು ಸೇರ್ಕೊಂತಾರೆ, ಎಲ್ಲರೂ ಸೇರಿ ಮಾಡೋದು. ಮೌನವೇ ದೊಡ್ಡ ಉಪದೇಶ. ಚಟ್ಟೇಶ್ವರ ದೇವಾಲಯವನ್ನ ನೋಡಿದಾಗ ಒಂದು ಪ್ರಶ್ನೆ ಮೂಡುತ್ತದೆ. ಇಷ್ಟು ಸರಳವಾಗಿ, ಎಷ್ಟು ಗಂಭೀರವಾಗಿ ಧರ್ಮವನ್ನ ಹೇಳಬಹುದಾದರೆ ಇಂದಿನ ಅತಿರೇಕ ಏಕೆ? ಇಲ್ಲಿ ದೇವರು ಕೂಗುವುದಿಲ್ಲ, ಕಲ್ಲುಗಳು ಘೋಷಣೆ ಮಾಡುವುದಿಲ್ಲ. ಆದರೆ ಕಾಲದ ಮೌನವೇ ಇಲ್ಲಿ ಅತಿ ದೊಡ್ಡ ಉಪದೇಶ. ಬೀಡು ಮತ್ತು ಬೇಲೂರು ಟೆಂಪಲ್ ದೇವಸ್ಥಾನಕ್ಕೆ ಏನು ಸ್ಥಳ ಬೇರೆ ಹೊರ ರಾಜ್ಯದಿಂದ ದೇಶದಿಂದ ಬರ್ತಾರೋ ಇಲ್ಲಿಗೂ ಬಂದರೆ ಅಭಿವೃದ್ಧಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನನ್ನ ಆಸೆ. ನಾವು ಕಲಿಯಬೇಕಾದ ಪಾಠ. ಚಟಚಟನಹಳ್ಳಿಯ ಚಟ್ಟೇಶ್ವರ ದೇವಾಲಯ ನಮಗೆ ಹೇಳುವುದೇನೆಂದರೆ, ಧರ್ಮ ಎಂದರೆ ವಿಭಜನೆಯಲ್ಲ, ಸಂವಾದ. ಶಿಲ್ಪ ಎಂದರೆ ಪ್ರದರ್ಶನವಲ್ಲ, ತತ್ವ. ಇತಿಹಾಸ ಎಂದರೆ ಹಳೆಯದು ಅಲ್ಲ, ಎಂದಿಗೂ ಮಾತನಾಡುವ ಸತ್ಯ. ಈ ದೇವಾಲಯವನ್ನು ನೋಡಲು ಹೋಗುವುದು ಪ್ರವಾಸವಲ್ಲ, ಅದು ಒಂದು ಸಂವಾದ. ಕಾಲದೊಂದಿಗೆ, ಧರ್ಮದೊಂದಿಗೆ, ನಮ್ಮೊಳಗಿನ ಮೌನದೊಂದಿಗೆ. ಇಡೀ ನಮ್ಮ ದೇವಸ್ಥಾನ ಸುತ್ತ ನೋಡಿ ಯಾವ ರೀತಿ ಗಿಡ ಬೆಳೆದಿದೆ. ಯಾರೊಬ್ಬರು ನಮ್ಮ ಗಮನಕ್ಕೆ ತಂದು ಇದೊಂಚೂರು ಉದ್ಯಾನವನ ಮಾಡ್ಕೊಡ್ಬೇಕು, ಅಭಿವೃದ್ಧಿ ಮಾಡ್ಕೊಡ್ಬೇಕು ದೇವಸ್ಥಾನ. ಇದು ಪವರ್ಫುಲ್ ದೇವರು. ನಾವು ಪ್ರತಿ ತಿಂಗಳು ಪೌರ್ಣಮಿ ನಡೆಸ್ತೀವಿ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ. ನೋಡಿ, ಪ್ರತಿನಿತ್ಯ ಭಕ್ತಿಯಿಂದ ಪೂಜೆ ಸಂಸ್ಕೃತಿ ಚೆನ್ನಾಗಿದೆ. ಈ ದೇವಸ್ಥಾನಕ್ಕೆ ಅಭಿವೃದ್ಧಿ ಕುಂಠಿತವಾಗಿದೆ. ದಯಮಾಡಿ ಅಭಿವೃದ್ಧಿ ಮಾಡ್ಕೊಡ್ಬೇಕು ಅಂತ ನಾವು ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಕೇಳ್ಕೊತೀನಿ. ಯಾರೋ ನಮ್ಮ ರವೀಂದ್ರ ಮೇಡಮ್ ಅವರು, ಮಮತಾ ಅವರು ಬಂದಿದ್ದರು. ಮತ್ತು ಮುಜರಾಯಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಾವು 3 ಸತಿ ವಿಸಿಟ್ ಮಾಡಿಸಿದ್ದೀನಿ. ಬರ್ತಾರೆ, ಹೇಳ್ತಾರೆ, ಹೋಗ್ತಾರೆ. ಯಾವುದೇ ಅನುದಾನ ಕೂಡ ನಮಗೆ ಹಾಕ್ಕೊಟ್ಟಿಲ್ಲ. ಇನ್ನು ಈ ದೇವಾಲಯ ಇರುವುದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಚಟಚಟನಹಳ್ಳಿ ಗ್ರಾಮದಲ್ಲಿ. ಈ ದೇವಾಲಯವು ಹಳೇಬೀಡಿನಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಈ ಚಟ್ಟೇಶ್ವರ ದೇವಾಲಯವು ಹೊಯ್ಸಳ ಯುಗದ ಅಪೂರ್ವ ವಾಸ್ತುಶಿಲ್ಪ ಮತ್ತು ಧಾರ್ಮಿಕ ಪರಂಪರೆಯ ಜೀವಂತ ಸಾಕ್ಷಿಯಾಗಿ ಇಂದಿಗೂ ಕಂಗೊಳಿಸುತ್ತಿದೆ. ಆದರೆ ಸರ್ಕಾರ ಮತ್ತು ಪುರಾತತ್ವ ಇಲಾಖೆ, ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನಕ್ಕೆ ಮೂಲ ಸೌಕರ್ಯ ಒದಗಿಸಿ ಪ್ರವಾಸಿ ಮಹತ್ವ ಪಡೆಯಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದು ಸ್ಥಳೀಯರ ಅಭಿಪ್ರಾಯವಾಗಿದೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ದೇವಸ್ಥಾನಕ್ಕೆ ಒಂಚೂರು ಹೆಚ್ಚಿನ ಸಹಕಾರ ಕೊಟ್ಟು ಅನುದಾನ ಕೊಟ್ಟು ಅಭಿವೃದ್ಧಿ ಪಡಿಸ್ಬೇಕು. ಇಲ್ಲಿ ಒಬ್ಬರು ಸೆಕ್ಯೂರಿಟಿ ಬೇಕಾಗಿದೆ ಮುಖ್ಯವಾಗಿ ನಮಗೆ. ಯಾಕೆ ಅಂತಂದರೆ ಇಲ್ಲಿ ದನಕರ ಬಿಡ್ತಾರೆ, ಸಗಣಿ ಹಾಕೆಲ್ಲ ಹಾಳು ಮಾಡ್ತಿದ್ದಾರೆ. ಇಲ್ಲಿ ಒಂದು ಕಾಂಪೌಂಡು ಕೂಡ ಆಗಿದೆ. ಕೊಟ್ಟಿಗೆ ಇದು ಯಾರು ಒಬ್ರಿಗೆ ನಾವು ಹೇಳಿ ಕೇಳಲ್ಲ, ನೀವು ಹೇಳಿ ಕೂಡ ಕೇಳಲ್ಲ. ಊರೇ ಅರ್ಥ ಮಾಡ್ಕೊಂಡು ಕಾನೂನು ಚೌಕಟ್ಟಿನಲ್ಲಿ ಒಬ್ಬರು ಸೆಕ್ಯೂರಿಟಿ ಕೊಡಬೇಕು, ಉದ್ಯಾನವನ ಮಾಡಿಕೊಡ್ಬೇಕು. ಆ ಕಡೆ ಎಲ್ಲ ಗಿಡ ಬೆಳೆದು ಹಾವು ಪಾವು ಹೆಚ್ಚಾಗಿದೆ. ದಯಮಾಡಿ ಇದು ಗಮನ ಕೊಡಬೇಕು ಅಂತೇಳಿ ನಾವು ನಮ್ಮ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಇದ್ರ ಬಗ್ಗೆ ಹಲವಾರು ಸಲ ಮಾಡಿದ್ವಿ. ನಮ್ಮ ತಾತ ಒಬ್ಬರಿದ್ದರು, ಮರಳಪ್ಪ ಅಂತ. ಅವರು ಇದಕ್ಕೆ ಸಂಬಂಧಪಟ್ಟಂಗೆ 3-4 ಸಲ ಅವರು ಮೈಸೂರಿಗೆ ಹೋಗಿದ್ದರು. ಅದರಿಂದ ದಯಮಾಡಿ ಈ ಒಂದು ದೇವಸ್ಥಾನನ ನಮ್ಮ ಈ ಟೂರಿಸಮ್ ಅಂದರೆ ಪ್ರವಾಸಿ ಕೇಂದ್ರ ಮಾಡಿಕೊಡ್ಬೇಕು ಅಂತ ನಮ್ಮ ಒಂದು ಮನವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ, ಪಯಣ ನಿಮ್ಮೊಂದಿಗೆ.